ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಈ ಸರ್ಕಾರಕ್ಕೆ ಇವತ್ತು 2 ವರ್ಷ ತುಂಬಿತು. ಹೊಸಪೇಟೆಯಲ್ಲಿ ದೊಡ್ಡ ಸಾಧನಾ ಸಮಾವೇಶ ನಡೆದಿದೆ. ರಾಜಗೌಡ್ರೆ, ದೊಡ್ಡ ಸಾಧನಾ ಸಮಾವೇಶ ಹೆಸರು ತುಂಬ ಚೆನ್ನಾಗಿದೆ. ಆದರೆ ಸಾಧನೆಗಳೇನಿದ್ರು ಮಾಧ್ಯಮಗಳ ಮುಂದೆ ಮಾತಾಡೋದ್ರಲ್ಲೇ ವಿನಃ ಬೇರೆದ್ರಲ್ಲಿ ಯಾವ ಸಾಧನೆಗಳು ಕಂಡಂತೆ ಜನಗಳಿಗೆ 1,11,111 ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. 200 ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಿದ್ದಾರೆ. ಅಜಿತ್, ಖಂಡಿತವಾಗೂ ಎಲ್ಲ ವಿವರವಾಗಿ ಮಾತಾಡೋಣ. ಈಗ ಮಹಿಳೆಯರಿಗೆ 2,000 ಕೊಡ್ತಾ ಇದ್ದಾರೆ, ಖುಷಿ, ನಾವು ಯಾವತ್ತೂ ಅಬ್ಜೆಕ್ಟ್ ಮಾಡಲಿಲ್ಲ. ಆದರೆ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ವಕ್ತಾರರಿಗೆ ಕೆಲವು ವಿಚಾರಗಳು ಮನನದಲ್ಲಿಲ್ಲ ಅನ್ಕೊತೀವಿ. ಸಾಕಷ್ಟು ಜನ ನೀವು ಮಾಧ್ಯಮಗಳಲ್ಲಿ ತೋರಿಸ್ತೀರಿ, ಏನು ಈ ಕೊಡ್ತಾ ಇದ್ದೆ 2,000 ತಗೊಂಡು ಗಂಡನ ಸ್ಕೂಟ್ರ್ ಕೊಡಿಸಿದ್ರು, ಒಂದು ಅಂಗಡಿ ಇಟ್ಕೊಟ್ರು, ಮತ್ತೊಂದು ಇಟ್ಕೊಟ್ರು, ಅದನ್ನೇ ನಂಬ್ಕೊಂಡು ಒಂದಷ್ಟು ಜನ ಹೆಣ್ಮಕ್ಳು ಜೀವನ ಮಾಡ್ತಾ ಇದ್ದಾರೆ ಅಂತಂದರು. ನೀವು ಪ್ರತಿ ತಿಂಗಳು ಕೊಡದೆ ಹೋದಂಥ ಸಂದರ್ಭದಲ್ಲಿ ಸಿಬಿಲ್ ಸ್ಕೋರು ಎಲ್ಲನೋ ಒಂದು ಸಣ್ಣ ಲೋನ್ ತೊಗೊಂಡ್ರೆ ಅವ್ರು ಇನ್ನು 3 ವರ್ಷ ಲೋನು ತೊಗೊಳಕ್ಕಾಗದೆ ಅಂತ ಪರಿಸ್ಥಿತಿಗೆ ಬಂದು ನಿಂತ್ಕೊತಾರೆ. ಇವ್ರ ಸರ್ಕಾರ ಏನು ಹೇಳ್ತು, ಪ್ರತಿ ತಿಂಗಳು ಕೊಡ್ತೀವಿ ಅಂತ. ಆಯ್ತು ಬಿಡಿ, ಲೇಟ್ ಪೇಮೆಂಟ್ ಫೀಸ್ ಕಟ್ಲಿ, ಅದು ಬೇರೆ. ಆಮೇಲೆ ಇನ್ನೂ ಒಂದು ವಿಚಾರಕ್ಕೆ ಬರ್ತೀವಿ. ಈ ಏನು ರಸ್ತೆ ಗುಂಡಿ ಮುಚ್ಚಲಿಕ್ಕೆ 150 ಕೋಟಿ ಕೊಟ್ಟಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಕಳೆದ ವರ್ಷದ ಬಡ್ಜೆಟನ್ನು ಇದೇ ಪ್ಯಾನಲಲ್ಲಿ ಕೂತು ನಾವು ಅವಲೋಕನ ಮಾಡಿದೋ. ಕಳೆದ ವರ್ಷದ ಬಡ್ಜೆಟ್ಟು 3,78,000 ಕೋಟಿ ಬಡ್ಜೆಟ್ನಲ್ಲಿ ಇವರು ಬಳಸಿದ್ದು 1,80,000 ಕೋಟಿ ಮಾತ್ರ. 54% ಮಾತ್ರ ಬಡ್ಜೆಟನ್ನು ಹಣನ ಬಳಸಿದ್ರು. ಇನ್ನು ಯಾವ್ಯಾವ ರೀತಿ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಹೌದು, ಅಷ್ಟೇ ಬಳಕೆ ಆಗಿತ್ತು. ಇನ್ನೆಷ್ಟು ಬಳಕೆ ಆಗಿತ್ತು ನೀವು ಬಡ್ಜೆಟಲ್ಲಿ ತೋರಿಸ್ತೀರಿ, ಬಡ್ಜೆಟಲ್ಲಿ ತೋರಿಸಿದ್ರಿ. ಆ ಬಡ್ಜೆಟಲ್ಲಿ ತೋರಿಸಿದ ಅಷ್ಟು ಪೂರ್ತಿ ಹಣ ಬಳಕೆ ಆಗಿಲ್ಲ. ನಿಮ್ಮ ಸಾಧನೆಗಳೇನಿದ್ರು ದಾಖಲೆಗಳಲ್ಲಿ ಇರ್ತವೆ. 2,000 ಕೋಟಿ ರಸ್ತೆ ಇವಾಗೇನು ಇವತ್ತಾಗ್ತಾ ಇದೆಯಲ್ಲ, ನ್ಯಾಚುರಲ್ ಕಲಾಮಿಟೀಸು, ಮಳೆಗಾಲದಿಂದ ಸಮಸ್ಯೆಗೆ ಒಳಗಾಗಿ ಇವತ್ತು 5 ಜನ ತೀರ್ಕೊಂಡಿದ್ದಾರೆ. ಇವತ್ತುವರೆಗೂ ನೀವಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ, ಜನ ಸಾಯ್ತಾ ಇದ್ದಾರೆ. ಇವತ್ತು ನೀವು 5 ನಿಮಿಷ ಲೇಟಾಗಿ ಬಂದೆ. ಕಾರಣ ಏನು ಅಂದರೆ ನಾಗರಬಾವಿಯಿಂದ ನಿಮ್ಮ ಚಾನಲ್ಗೆ ಬರಲಿಕ್ಕೆ ನನಗೆ 1 ಗಂಟೆ 8 ನಿಮಿಷ ಸಮಯ ತಗೊಂಡಿದೆ. ರಸ್ತೆ ಉದ್ದಕ್ಕೂ ಗುಂಡಿಗಳು, ಟ್ರಾಫಿಕ್ ಜಾಮ್ಗಳು. ರಸ್ತೆ ಗುಂಡಿಗಳು ಬಿದ್ದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಾ? ಇನ್ನೊಂದು, ರಸ್ತೆ ಗುಂಡಿಗಳಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡಂಥ ಯುವಕರು ತುಂಬ ಜನ ಇದ್ದಾರೆ. ಎಲ್ಲೋ ಕೇರಳದಲ್ಲೊಬ್ಬ ಕರ್ನಾಟಕದ ಆನೆ ಸಾಯಿಸ್ತು ಅಂತೇಳಿ ಅವ್ನಿಗೆ 25 ಲಕ್ಷ ಕೊಡುವಂಥ ಕಾಂಗ್ರೆಸ್ ಸರ್ಕಾರ ಇದೇ ಕರ್ನಾಟಕದಲ್ಲಿ ಯಾರನ್ನ ಸತ್ರ 5 ಲಕ್ಷ ಕೊಡೋಕ್ಕೂ ಕಷ್ಟ ಆದಂಥ ಪರಿಸ್ಥಿತಿ. ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗ ತುಂಬ ಸ್ಟ್ರಾಂಗ್ ಆಗಿದ್ರು. ಅವ್ರ ಮೇಲೆ ಬೇರೆ ಪಕ್ಷಗಳು ಆರೋಪಗಳು ಮಾಡ್ದೋ, ಷಡ್ಯಂತ್ರಗಳು ಮಾಡ್ದೋ ಅಂತ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ. ಹೌದು, ಮನುಷ್ಯರು ಮಾತ್ರ ಚೇಂಜ್ ಆಗಿದ್ದಾರೆ, ಪಕ್ಷಗಳು ಚೇಂಜ್ ಆಗಿಲ್ಲ. ಪಕ್ಷದಿಂದ ಪಕ್ಷಾಂತರವಾಗಿದ್ದಾರೆ, ಅದ್ರ ಬಗ್ಗೆ ಬೇಡ. ಆಮೇಲೆ ಹೂಬ್ಲೆಟ್ ವಾಚ್ ವಿಚಾರನೂ ಬಂತು. ಆರೋಪ ಮಾಡಿದ್ಮೇಲೆ ಹೂಬ್ಲೆಟ್ ವಾಚ್ನ ಯಾಕೆ ವಾಪಸ್ ಕೊಟ್ಟರು ಅನ್ನೋದನ್ನ ಅವ್ರು ಮನನ ಮಾಡ್ಕೊಳ್ಳಿ. ಒಬ್ಬರು ವಕೀಲರಾಗಿದ್ದಂಥವರು ಆರೋಪ ಬಂತು, ಹೂಬ್ಲೆಟ್ ವಾಚ್ ವಾಪಸ್ ಯಾಕೆ ಕೊಟ್ಟರು ಅನ್ನೋದು. ಒಬ್ಬ ಅಧಿಕಾರಸ್ಥರು ತಮ್ಮ ಮೇಲೆ ಆರೋಪ ಬಂದಾಗ ಯಾಕೆ 68 ಲಕ್ಷ ರೂಪಾಯಿ ವಾಚನ್ನ ಗಿಫ್ಟ್ ಆಗಿ ಪಡ್ಕೊಂಡ್ರು ಅನ್ನೋದನ್ನ ಅವ್ರು ಹೇಳಿ, ನನಗೆ ಅದ್ರ ಬಗ್ಗೆ ಬೇಡ. ಆಮೇಲೆ ಈ ಸರ್ಕಾರ ಬಂದ ಮೇಲೆ ಸಾಧನೆಗಿಂತ ಸಮಸ್ಯೆಗಳೇ ಹೆಚ್ಚಾಗಿದ್ದಾವೆ. ನಿಜವಾಗ್ಲೂ ಒಬ್ಬ ಬಡ ವ್ಯಕ್ತಿ ಬದುಕೋದು ತುಂಬ ದುಸ್ತರ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಲಿಕ್ಕರಿಂದ ಶುರುವಾದರೆ ನಿಕ್ಕರ್ವರೆಗೂ ಟ್ಯಾಕ್ಸ್ಗಳು ಯಾವ ಮಟ್ಟಕ್ಕಾಗಿದ್ದಾರೆ ಅಂದರೆ, ಬೆಂಗಳೂರಿನಲ್ಲಿ ರೆವಿನ್ಯೂ ರಿಜಿಸ್ಟ್ರೇಷನ್ ಟ್ಯಾಕ್ಸ್ 300% ಹೈಕ್ ಆಯಿತು. ಇವರು ಮಾಧ್ಯಮಗಳ ಕೊಟ್ಟಿದ್ದೇನೋ 30% ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಕಳೆದ ಬಡ್ಜೆಟ್ನಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸಾಕಷ್ಟು ಬೆಂಗಳೂರು ಸುತ್ತಮುತ್ತ ಇರುವಂಥ ಔಟ್ಸ್ಕರ್ಟ್ಗಳಲ್ಲಿರುವಂಥ ಬೆಳವಣಿಗೆ ಆಗಬೇಕಾದಂಥ ನಗರಗಳಲ್ಲಿ ಯಾವುದೇ ನೀವು ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟಂಥ ರಸ್ತೆಗಳು ಕೊಡಲಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿ ಕೊಡಲಿಲ್ಲ, ಆದರೆ ಹೈಕ್ ಮಾಡಿಟ್ರಿ. ಇವತ್ತು ಖಾತೆ ಮಾಡಿಸ್ಕೊಳ್ಳಿಕ್ಕೆ ಹೋದರೆ ಯಾವ ಪರಿಸ್ಥಿತಿಗೆ ಬಂದಿದೆ ಜನಗಳ ಪರಿಸ್ಥಿತಿ ಅಂದರೆ, ನೀವು ಒಂದೇ ಒಂದು ಸತಿ ಫ್ಯಾಕ್ಟ್ ಚೆಕ್ ಅಂತ ನೀವು ಜನಗಳ ಮಧ್ಯೆ ಹೋಗಿ ಮೈಕ್ ಇಡೀರಿ, ಅಲ್ಲಿ ಅವರ ಪರಿಸ್ಥಿತಿ ಏನು ಅಂತ ಹೇಳ್ತಾರೆ. ಇದು ಇವರು ಸಾಧನಾ ಸಮಾವೇಶ. ಅಲ್ಲಿಂದ ಆಚೆಗೆ ಹೋದರೆ ಒಂದು ಅಫಿಡವಿಟ್ 20 ರಿಂದ 30 ರೂಪಾಯಿ ಇದ್ದಂಥ ಅಫಿಡವಿಟ್ ಇವತ್ತು 500 ರೂಪಾಯಿ ಬೇಕು. ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂದರೆ 500 ರೂಪಾಯಿ ಬೇಕು. ಟ್ಯಾಕ್ಸನ್ನ ಯಾವ ಮಟ್ಟಕ್ಕೆ ಏರ್ಸ್ ನಿಲ್ಲಿಸಿದ್ದಾರೆ ಅಂದರೆ, ನಿಜವಾಗ್ಲೂ ಇವತ್ತು ಸಾಮಾನ್ಯ ಜನ ಬದುಕೋದು ಕಷ್ಟ ಆಗಿದೆ. ಇವ್ರು 2,000 ರೂಪಾಯಿ ಕೊಡ್ತಾ ಇದ್ದೀನಿ ನಾವು ಒಂದೇ ಒಂದು ಕಾರಣಕ್ಕೋಸ್ಕರ. ಎಲೆಕ್ಟ್ರಿಕ್ ಬಿಲ್ಲು BJP ಅವರು ಏರಿಸಿದ್ರು ಅಂತ ಹೇಳಿದ್ರಿ, ಓಕೆ, ಅವ್ರು ಏರಿಸಿದ್ರು, ನೀವು ಅದನ್ನು ಜಾರಿಗೆ ತರಬೇಕಾಗಿದ್ದರು. ಅಟ್ಲೀಸ್ಟು ಮನನ ಮಾಡಿ ತರಬೇಕಾಗಿತ್ತು. ಇವತ್ತು ಇಂಡಸ್ಟ್ರಿಯಲ್ ಏನಿದೆ, ನಿಮಗೆ 30 ರೂಪಾಯಿ ಕಟ್ಟ ಕಡೆಗೆ 300 ರೂಪಾಯಿ ಆಗ್ತಾ ಇದೆ. ನನ್ನ ಆಫೀಸಿಂದು ನನಗೆ ಪ್ರತಿ ತಿಂಗಳು 400 ರೂಪಾಯಿ ಬರ್ತಾ ಇದ್ದಿದ್ದು ಇವತ್ತು 1,850 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ. ಎಲ್ಲಿಗೆ ಹೋಗ್ಬೇಕು ಜನ? ಎಲ್ಲಿಗೆ ಹೋಗ್ಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.